ನೆನ್ನೆ ಒಂದ್ ಸ್ವಲ್ಪ ಚಾರ್ಜ್ ಮಾಡಿದಕ್ಕೆ ಇವತ್ತು ಚಾರ್ಜ್ ಆಗಿ ಅಡ್ಗೆ ಮನೆ ಕಡೆ ಮಕ್ಕ ಮಾಡಿದಾನೆ ಅಂತಾನೆ ಹೇಳ್ಬೋದು. ಏನ್ ಮಾಡ್ತಾ ಇದೀಯಪ್ಪ ಅಂತ ಕೇಳ್ದೆ. ನಾನು ಆಫೀಸ್ಗೆ ಹೋಗಿದ್ದೆ, ಕಾಜು ಬರ್ಫಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಎಲ್ಲಿ ನೋಡ್ಕೊಂಡೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಂತಂದ. ಸರಿ ಆಯ್ತು ಮಾಡು ಅಂತಂದ್ರೆ ತುಂಬಾನೇ ಸಕ್ಕತ್ತಾಗಿ ಮಾಡಿದ. ಫಸ್ಟ್ ಟೈಮ್ ಮಾಡಿದ್ರು. ಮುಂಚೆ ಎಲ್ಲ ದೋಸೆ ಮಾಡೋದು, ಚಪಾತಿ ಮಾಡೋದು ಈ ತರ ಎಲ್ಲ ಮಾಡ್ತಿದ್ದ. ಆದ್ರೆ ಇತ್ತೀಚೆಗೆ ಅಪ್ಪ ಮಕ್ಳು ಯಾರು ಅಡ್ಗೆ ಮನೆ ಕಡೆ ಬರ್ದಿದಂಗಾಗಿತ್ತು. ನೆನ್ನೆ ಯಾಕೋ ಕೋಪ ಬಂದು ನನ್ಗೆ ಟ್ರಿಗರ್ ಆಗಿದ್ದಕ್ಕೆ ಇವತ್ತು ಮಗ ಕಾಜು ಬರ್ಫಿ ಮಾಡಿ ನನ್ಗೆ ತಿನ್ಸೇ ಬಿಟ್ಟ ಅಂತಾನೆ ಹೇಳ್ಬೋದು. ನಂತರ ರಾಗಿ ಒಣಗಕೋಣ ಅಂತ ಅನ್ಬಿಟ್ಟು, ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ, ಹಂಗಾಗಿ ಎಲ್ಲಾನು ಕೂಡ ತೊಳೆದು ದೇವ್ರ ಸಾಮಾನು, ದೇವ್ರ ಮನೆ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡೆ. ಆದ್ರೆ ಹೂವನೇ ಸಿಗ್ಲಿಲ್ಲ ನಂಗೆ. ಸರಿ ಸಂಜೆ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ರಾಗಿನೂ ಕೂಡ ಒಣಗಾಕೋಣ ಅಂತ ಅನ್ಬಿಟ್ಟು, ನಾವು ಊರಿಂದ ರಾಗಿನ ತರ್ತೀವಿ, ಹಂಗಾಗಿ ತೊಳೆದು ಚೆನ್ನಾಗಿ ಒಣಗ್ಸೋಣ ಅಂತ ಅನ್ಬಿಟ್ಟು ಇನ್ನ ಒಂದು 5 ರಿಂದ 6 kg ಅಷ್ಟು ಇದೆ. ಅದಿರ್ಬೇಕಾದ್ರೆ ಇದನ್ನು ಕೂಡ ಮಾಡಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಒಂದೇ ದಿನ ಅಲ್ಲ, ಒಂದ್ 4-5 ದಿನ ಇದನ್ನ ಒಣಗಾಕ್ಬೇಕಾಗುತ್ತೆ. ಅಮ್ಮ ಇತ್ತೀಚೆಗೆ ಮನೆ ಕೂಡ ಶಿಫ್ಟ್ ಮಾಡಿದ್ದ, ಇವಾಗ ಕಂಪ್ನಿ ಕೂಡ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾನೆ. ಹಾಗಾಗಿ ಅದಕ್ಕೂ ಕೂಡ ಖುಷಿ ಆಗ್ಲಿ ಅಂತ ಅನ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ನಿಂತಿದ್ದೆ. ತರಕಾರಿ ತರೋಣ ಅಂತ ಹೋದೆ,